ವಿಶ್ವವಿದ್ಯಾನಿಲಯ ತನ್ನ ಮೊದಲನೇ ಕೃಷಿ ಮೇಳವನ್ನ ಆಚರಣೆ ಮಾಡ್ತಾ ಇದೆ. ಇವತ್ತು ಅತ್ಯಂತ ಸಂತೋಷದಿಂದ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದೇನೆ. ನಿಮ್ಮ ಕೃಷಿ ಮಂತ್ರಿಗಳು ಚಲುವರಾಯಸ್ವಾಮಿ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ನಮ್ಮಲ್ಲಿ ವಿಸಿ ಫಾರಂ ಇದೆ, ಬಹಳಷ್ಟು ಜಮೀನುಗಳಿದ್ದಾವೆ, ಅಲ್ಲಿ ಸಂಶೋಧನೆ ನಡೀತಾ ಇದೆ. ಅದನ್ನ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನನಗೂ ಅನಿಸ್ತು, ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅಗತ್ಯ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಹೇಳಿದ್ದೇನೆ. ಮಂಡ್ಯ ಜನರಿಗೂ ಖುಷಿ ಆಯ್ತು, ಚಲುವರಾಯಸ್ವಾಮಿಗೂ ಖುಷಿ ಆಯ್ತು. ಯಾಕೆ ಇವೆಲ್ಲ ಮಾಡಿದೀವಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥದನ್ನ ತಿಳಿಸಿಕೋಸ್ಕರವಾಗಿ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ವಿಸಿ ಫಾರಂ ಇದ್ದಾಗಲೂ ಕೃಷಿ ಮೇಳ ನಡೀತಿತ್ತು. ಈ ವರ್ಷ ಅದಕ್ಕಿಂತ ವಿಭಿನ್ನವಾಗಿದೆ ಅನ್ನೋದನ್ನ ತಾವು ನೋಡಿದ ಮೇಲೆ ಗೊತ್ತಾಗುತ್ತೆ. ಬಹುಶಃ ಇದು ಮುಂದಿನ ದಿನದಲ್ಲಿ GKVK ತರ ಈ 5 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ, ಇದರ ಉಪಯೋಗ ಜನಕ್ಕೆ ಆಗತ್ತೆ ಅನ್ನೋದನ್ನ ನಾನು ಸಾಕ್ಷೀಕರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಕೂಡಲೇ ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳಿ ಕೃಷಿ ಮೇಳದಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಹೇಳಿದ್ವಿ. ಅದೇ ರೀತಿ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯ ಸಂಶೋಧನೆಯನ್ನ ರೈತರ ಜೊತೆ ಸಂಪರ್ಕ ಇಟ್ಕೊಂಡು, ಕೃಷಿ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಮುತುವರ್ಜಿ ವಹಿಸಿ ಮುಖ್ಯಮಂತ್ರಿಗಳ ಸರ್ಕಾರದ ಆದೇಶವನ್ನ ಪಾಲಿಸ್ತಕ್ಕಂಥ ರೀತಿಯಲ್ಲಿ 5 ಕೃಷಿ ವಿಶ್ವವಿದ್ಯಾನಿಲಯ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲ ತರದ ಹೊಸ ತಳಿಗಳು, ಹಳೆ ದೇಶೀಯ ತಳಿಗಳು, ಯಾವ್ಯಾವ ರೋಗ ನಿರೋಧಕ ತಳಿಗಳನ್ನ, ಯಾವ ನೀರನ್ನ ಕಡಿಮೆ ಬಳಸೋದ್ರ ಮೂಲಕ ಯಾವುದು ಅವಧಿಯಲ್ಲಿ ಕಡಿಮೆ ಮಾಡಿ ಇವತ್ತು ತಾಂತ್ರಿಕ ವ್ಯವಸ್ಥೆನಲ್ಲಿ ನಾಟಿ ಮಾಡ್ತಕ್ಕಂಥದ್ದು, ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು, ಈ ಎಲ್ಲ ತರದ ಆಧುನಿಕವಾದಂತ ಕೃಷಿಯನ್ನ ಪರಿಚಯಿಸ್ತಕ್ಕಂಥದ್ದೇ ಮೂಲ ಉದ್ದೇಶ ಈ ಕೃಷಿ ಮೇಳ. ಕೃಷಿ ಮೇಳ ಕೃಷಿ ಕಲ್ತ್ಕೊಳ್ಳತಕ್ಕಂಥದ್ದು, ತಾಂತ್ರಿಕತೆಯನ್ನ, ಆಧುನಿಕವಾದಂತ ಸಮಗ್ರ ಸುಸ್ಥಿರತೆ ಎಲ್ಲವನ್ನೂ ಸಹ ನೀವು ಈ 3 ದಿನದ ಕೃಷಿ ಮೇಳದಲ್ಲಿ ಬಂದು ಸಂಸ್ಕರಣ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕಲ್ತ್ಕೋಬೇಕು, ತಿಳ್ಕೋಬೇಕು. ನೀವು ಕೃಷಿನಲ್ಲಿ ಲಾಭದಾಯಕವಾದಂಥ ಕೃಷಿಯನ್ನ ಮಾಡಬೇಕು.